ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಟೈಟ್ ಜೋರಾಗ್ತಾ ಇದೆ. ರಾಜಕೀಯ ಭಾರಿ ದೊಡ್ಡ ರಾಜಕೀಯ ಈಗ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕ್. ನಾನು ನಟ್ಟು ಬೋಲ್ಟು ಬಿಚ್ಚಿಡೋದು ಬೇಡ, ಮತ್ತೆ ಕಿಡಿ ಹೊತ್ತಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸತ್ಯ ತಿಳಿದುಕೊಂಡು ಡಿಸಿಎಂ ಮಾತನಾಡಬೇಕಿತ್ತು ಅಂತ ಸುದೀಪ್ ಹೇಳಿದ್ರು. ಡಿಕೆಶಿ ನಟ್ಟು ಬೋಲ್ಟ್ ಟೈಟ್ಗೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ರು. ಕಿಚ್ಚ ಸುದೀಪ್ ಹೇಳಿದ್ದು ಸತ್ಯ ಸತ್ಯ ಅಂತ ಡಿಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಕಿಚ್ಚನ ಪರ ಆರ್ ಅಶೋಕ್ ಬ್ಯಾಟ್ ಬಿಸ್ತಾ ಇದ್ದಾರೆ. ಸುದೀಪ್ ಹೇಳಿ ಸತ್ಯ ಅಂತ. ಹೌದು, ಸತ್ಯ ತಿಳ್ಕೊಂಡು ಮಾತಾಡಬೇಕಿತ್ತು ಡಿಸಿಎಂ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡೋಣ. ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ತರದಲ್ಲಾದ್ರೂ ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್, ಬೇರೆ ಸೆಷನ್ ಅಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದ್ರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು. ಆ ಮೆಕ್ಯಾನಿಕ್ಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗ್ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಅಲ್ಲಿ ಇರ್ತೀವಿ ಅಲ್ವೇ ಅಲ್ವೇ? ನಿಜ. ಸರಿ, ನನ್ ಬೇರೆ ಡಿಬೇಟ್ ಮಾಡಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತಗೊಂಡಿಲ್ಲ ಹೆಸರು, ನಾನು ತಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಬಹಳ ಗೌರವವಿದೆ. ಆದ್ರೆ ಅವ್ರು ಅದನ್ನ ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂತ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ, ಎಲ್ಲಾ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದೇವಮ್ಮ. ನಾವ್ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗ ಏನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದ್ ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ಇಟ್ಕೊಂಡು ನಿಮ್ ಇಷ್ಟಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ ಹೋಗಿ, ನೀವು ದಾಖಲೆ ಇಟ್ಕೊಂಡು ನಿಮ್ ಇಷ್ಟಿ ತೆಗೆದುಕೊಂಡು ಬನ್ನಿ. ಫಿಲಂ ಚೇಂಬರ್ ಹೋಗಿ ನಾನೇನ್ ಮಾಡಿದ್ದೀನಿ ಅಂತ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್. ಕಾಲ ಉತ್ತರ ಕೊಡ್ತದೆ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನ್ ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ. ರಾಜ್ಯದಲ್ಲಿ ಮತ್ತೆ ನಟ್ಟು ಬೋಲ್ಟು ಟೈಟ್ ಜೋರಾಗ್ತಾ ಇದೆ. ರಾಜಕೀಯ ಭಾರಿ ದೊಡ್ಡ ರಾಜಕೀಯ ಈಗ. ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕಿಚ್ಚ ಸುದೀಪ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಿಪಬ್ಲಿಕ್ ಕನ್ನಡದಿಂದ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕ್. ನಾನು ನಟ್ಟು ಬೋಲ್ಟು ಬಿಚ್ಚಿಡೋದು ಬೇಡ, ಮತ್ತೆ ಕಿಡಿ ಹೊತ್ತಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸತ್ಯ ತಿಳಿದುಕೊಂಡು ಡಿಸಿಎಂ ಮಾತನಾಡಬೇಕಿತ್ತು ಅಂತ ಸುದೀಪ್ ಹೇಳಿದ್ರು.
ಡಿಕೆಶಿ ನಟ್ಟು ಬೋಲ್ಟ್ ಟೈಟ್ಗೆ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ರು. ಕಿಚ್ಚ ಸುದೀಪ್ ಹೇಳಿದ್ದು ಸತ್ಯ ಸತ್ಯ ಅಂತ ಡಿಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಕಿಚ್ಚನ ಪರ ಆರ್ ಅಶೋಕ್ ಬ್ಯಾಟ್ ಬಿಸ್ತಾ ಇದ್ದಾರೆ. ಸುದೀಪ್ ಹೇಳಿ ಸತ್ಯ ಅಂತ. ಹೌದು, ಸತ್ಯ ತಿಳ್ಕೊಂಡು ಮಾತಾಡಬೇಕಿತ್ತು ಡಿಸಿಎಂ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನೋಡೋಣ. ಬಟ್ ಒಂದ್ ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ? ಯಾವುದೇ ತರದಲ್ಲಾದ್ರೂ? ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್, ಬೇರೆ ಸೆಷನ್ ಅಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದ್ರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೇ ಹೋಗ್ಬೇಕು. ಆ ಮೆಕ್ಯಾನಿಕ್ಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗ್ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗ್ ಅಲ್ಲಿ ಇರ್ತೀವಿ ಅಲ್ವೇ ಅಲ್ವೇ? ನಿಜ. ಸರಿ, ನನ್ ಬೇರೆ ಡಿಬೇಟ್ ಮಾಡಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್ ಚಿತ್ರರಂಗದಲ್ಲಿ ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತಗೊಂಡಿಲ್ಲ ಹೆಸರು, ನಾನು ತಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಬಹಳ ಗೌರವವಿದೆ. ಆದ್ರೆ ಅವರು ಅದನ್ನ ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನ ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂತ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮ ಕರೆದ್ರೂ ಹೋಗಿದ್ದೀವಿ, ಎಲ್ಲಾ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದ್ದೇವಮ್ಮ. ನಾವ್ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನ ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗ ಏನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದ್ ಕಡೆನೂ ರಾಜಕೀಯದ ಬಗ್ಗೆ ರಾಜಕಾರಣಿ ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ.